10ನೇ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಕಳೆದ 2 ತರಗತಿ ನಾವು ನಮ್ಮ ಭಾಷೆ ಗದ್ಯವನ್ನು ಗಮನಿಸ್ತಾ ಇದ್ದೀವಿ. ಭಾಷೆ ಉಗಮ ಹೇಗಾಯಿತು, ಲಿಪಿ ಹೇಗೆ ಹುಟ್ಕಂತು, ಉಗಮಕ್ಕೆ ಕಾರಣವಾದಂಥ ಅಂಶವೇನು, ಮನುಷ್ಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಲಮಾರಿ ಜೀವನವನ್ನ ಬಿಟ್ಟು ಒಂದು ಕಡೆ ನೆಲೆ ನಿಲ್ಲೋಕೆ ಯಾವಾಗ ಪ್ರಯತ್ನ ಪಟ್ಟು ಅಲ್ಲಿಂದಲೇ ಭಾಷೆಯ ಉಗಮ ಅಂದ್ರೂ ಕೂಡ ತಪ್ಪಾಗಲ್ಲ. ಹೌದು ಅಂತೀರಲ್ಲ? ಅವ್ನು ನೆಲೆ ನಿಲ್ಲದೆ ಹೋಗಿ ಅಲಮಾರಿಯಾಗೆ ಉಳಿದಿದ್ರೆ ಅಲ್ವಾ ಅಲ್ವಾ? ಹೇಗೋ ಸನ್ನೆಗಳ ಮೂಲಕ, ಪ್ರತಿಕ್ರಿಯೆ, ಪ್ರಚೋದನೆಗಳ ಮೂಲಕ ಭಾಷೆಯನ್ನು ಉಟ್ಕೊಂತು. ಆಂಗಿಕ ಅಭಿನಯದ ಮೂಲಕ, ಆಂಗಿಕ ಅಭಿನಯ ಗೊತ್ತಲ್ಲ, ಮೂಕ ಭಾಷೆ, ಅದರ ಮೂಲಕ ಭಾಷೆಯನ್ನು ಉಟ್ಕೊಂತು. ಆದ್ರೆ ಲಿಪಿಯ ಹುಟ್ಟಿಗೆ ಸಾಕಷ್ಟು ಸಮಯವನ್ನ ಗೊತ್ತಾ? ಯಾರು ಹೇಳ್ತೀರಿ ಲಿಪಿ ಹೇಗೆ ಉಟ್ಕೊಳ್ತು ಅಂತಂದ್ರೆ? ಲಿಪಿ ಬರಹ ಅನ್ನೋದು ಹೇಗೆ ಉಟ್ಕೊಳ್ತು? ಕಮಾನ್. ಅವರಿಗೆ ವಿನಿಮಯ ಮೂಲಕ ವ್ಯಾಪಾರ ಮಾಡ್ತಾ ಮಾಡ್ತಾ ಅವ್ರು ಕೊಟ್ಟಿದ್ದನ್ನೆಲ್ಲ ಲೆಕ್ಕ ಇಟ್ಕೋಬೇಕು ಅಂತ ಗೋಡೆ ಮೇಲೆ ಒಂದೊಂದೇ ಗೆರೆ ಹಾಕ್ತಾ ಹೋದ್ರು. ಮುಂದೆ ಅದೇ ಒಂದೊಂದು ಲಿಪಿಯಾಗಿ ಹೋಗುತ್ತೆ ಸರ್. ಅವರು ನೆನ್ಪಿಟ್ಕೊಳ್ಳೋದಕ್ಕೆ ಈ ಮಗು ಅಭಿಪ್ರಾಯವನ್ನು ನೀವು ಹೋಗ್ತೀರಾ? ಅದನ್ನ ಇನ್ನೂ ಎಷ್ಟು ಚೆನ್ನಾಗಿ ಹೇಳ್ಬೋದು? ಗುಂಪು ಆನ್ಸರ್ ಅದನ್ನ ಇನ್ನೂ ಎಷ್ಟು ಚೆನ್ನಾಗಿ ಹೇಳ್ಬೋದು ನಾನು? ಧನುಷ್ ಅವ್ರು ಫಸ್ಟ್ ಮೊದಲನೇದಾಗಿ ಒಂದೊಂದು ಈಗ ಅವ್ರಿಗೆ ಏನೇನೋ ಅರ್ಥನೇ ಆಗ್ತಿರ್ಲಿಲ್ಲ. ಈ ಥರ ಏನಾದರೂ ಲೆಕ್ಕ ಜ್ಞಾಪಕ ಇಟ್ಕೊಬೇಕು ಅಂದರೆ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಹಂಗಾಗಿ ಅವರು ಗೋಡೆ ಮೇಲೆ ಒಂದೊಂದೇ ಸಂಖ್ಯೆಗಳನ್ನ ಹಾಕ್ಯಂತ ಹೋಗ್ತಾ ಹಾಗೆ ಲಿಪಿನೂ ಉಟ್ಕೊಂತ ಅವನಿಗೆ ಕಾನ್ಸೆಪ್ಟ್ ಅರಳಾಗಿದೆ. ಏನಾಯ್ತು, ಒಬ್ಬ ಮನುಷ್ಯ ಒಂದ್ ಕಡೆ ನೆಲೆ ನಿಂತಾಗ ಅವನಿಗೆ ಬೇಕಾದ ವಸ್ತುಗಳು ಎಲ್ಲವೂ ಸಿಕ್ತಿರ್ಲಿಲ್ಲ. ಅವನಿಗೆ ಬೇಕಾದ ವಸ್ತು ಪಕ್ಕದಂತೋಲಿರ್ತಿತ್ತು, ಪಕ್ಕದವನಿಗೆ ಬೇಕಾದ ವಸ್ತು ಇವನ ಹತ್ರ ಇರ್ತಿತ್ತು. ಆಗ ಅವರಿಬ್ಬರ ನಡುವೆ ಏನಾಗ್ತಿತ್ತು? ಒಂದು ವಿನಿಮಯ. ಯಾಕೆಂದ್ರೆ ಆಗ ನಮ್ಮಲ್ಲಿ ಚಲಾವಣೆ ಇರ್ತಿರ್ಲಿಲ್ಲ, ಏನು ಹಣ ಅಲ್ಲೇನಪ್ಪ. ಹಾಗಾಗಿ ವಸ್ತುಗಳೇ ಆಗ ವಿನಿಮಯ, ಹಣದ ರೂಪದಲ್ಲಿ ವಸ್ತುಗಳು ವಿನಿಮಯ ಆಗ್ತಿತ್ತು ಅಲ್ಲೇನಪ್ಪ. ಆಗೇನಾಗ್ತಿತ್ತು, ಅವನು ಕೂಲಿ ಕೆಲಸಕ್ಕೆ ಹೋದಾಗ ಅಥವಾ ಅವನು ಏನೋ ಒಂದು ವಸ್ತುವನ್ನ ಆ ಕಡೆ ಕೊಟ್ಟಾಗ ಏನ್ ಕೊಟ್ಟೆ ಒಂದು ನೆನಪಿಗೋಸ್ಕರ ಅವನೇ ಮಾಡ್ತಾ ಗೆರೆಗಳನ್ನ ಬಳಸ್ತಾ ಇದ್ದ ಅಲ್ಲೇನಪ್ಪ. ಗೆರೆಗಳನ್ನ ದಾಖಲಿಸ್ತಾ ಇದ್ದ. ಆ ಗೆರೆಗಳು ಮುಂದಿನ ದಿನಗಳಲ್ಲಿ ಏನಾದವು, ಸಂಕೇತವನ್ನ ಪಡ್ಕೊಂಡು, ಸಂಕೇತ ಸಿಂಬಲ್ ಸಂಕೇತವನ್ನ ಪಡ್ಕೊಂಡು ಆ ಸಂಕೇತಗಳೇ ಮುಂದಿನ ದಿನಗಳಲ್ಲಿ, ಮುಂದಿನ ಕಾಲಾನಂತರ ಹಲವಾರು ವರ್ಷಗಳ ನಂತರ ಅವು ಲಿಪಿಗಳಾಗಿ ಮಾರ್ಪಟ್ಟು. ಹೌದು ಅಂತೀರಲ್ಲ? ಇದ್ರ ಬಗ್ಗೆ ನಿಮ್ಮಲ್ಲಿ ಏನಾದ್ರು ಗೊಂದಲ ಇದೆಯಾ? ಬನ್ನಿ. ಹಾಗಾದ್ರೆ ಭಾಷೆಯಲ್ಲಿ ಯಾವ ವಿಧಗಳನ್ನು ನಾವು ಕಾಣಬಹುದು? ಬೇಡ ಗುಂಪು ಉತ್ತರ ಬೇಡ, ಸರಿ ನೀವ್ ಹೇಳ್ತೀಯ. ಭಾಷೆಯಲ್ಲಿ 2 ವಿಧ ಕಾಣಬಹುದು ಅಂತ ನಿಮ್ ಸ್ನೇಹಿತರು ಹೇಳ್ತಾರೆ. ವ್ಯವಹಾರಿಕ ಭಾಷೆ ಮತ್ತು ವ್ಯವಹಾರಿಕ ಅಂದ್ರೆ ಏನು? ವೆರಿ ಗುಡ್, ಜೀವತ್ ಭಾಷೆ. ಆ ಒಂದು ಪದನ ನೋಡಿ ಸಂಧಿ ಮಾಡಬೇಕು. ಯಾವ ಪದನ? ಯಾರು ಬಿಡಿಸ್ತಿರ್ತೇವೆ? ಜೀವತ್ ಭಾಷೆ. ಯಾರು ಬಿಡಿಸ್ತೀರಿ? ಜೀವತ್ ಪ್ಲಸ್ ಭಾಷೆ. ಜೀವತ್ ಭಾಷೆ. ಯಾವ ಸಂಧಿ? ಪದ ಚೆನ್ನಾಗಿ. ಜೀವತ್ ಭಾಷೆ ವ್ಯವಹಾರಿಕ ಭಾಷೆಯ ಒಂದು ಪ್ರಮುಖ ಲಕ್ಷಣ. ಯಾಕೆಂದ್ರೆ ಜನರ ನಡುವೆ ಅದು ಜೀವಂತ ಹುಡುಕೊಂಡಿರುತ್ತೆ. ಹಾಗಾಗಿ ಅದೊಂದು ವ್ಯವಹಾರಿಕ ಭಾಷೆ. ಗ್ರಾಂಥಿಕ ಭಾಷೆ ಅಂದ್ರೆ ಗ್ರಾಂಥಿಕ ರಚನೆ, ಗ್ರಂಥಗಳ ರಚನೆಯಲ್ಲಿ ಬಳಕೆ ಆಗ್ತಕ್ಕಂಥ ಭಾಷೆ. ಹಾಗಾಗಿ ಒಂದು ಸುಂದರ ವ್ಯವಹಾರಿಕ ಭಾಷೆಗಳು ಯಾವ್ಯಾವ ಕೇಳ್ತೀರಾ? ತುಳು, ಕನ್ನಡ, ತೆಲುಗು. ಅಲ್ಲೊಂದು ಮಗು ಸಂಸ್ಕೃತ ಅಂತು,
ಸಂಸ್ಕೃತ ಬರುತ್ತಾ? ಬರುತ್ತಾ? ಹಾಗಾದ್ರೆ ಯಾಕೆ ಬರಲ್ಲ? ಸಂಸ್ಕೃತ ವ್ಯಾವಹಾರಿಕ ಭಾಷೆಯಲ್ಲಿ ಯಾಕೆ ಬರಲ್ಲ? ಹೇಳಪ್ಪ. ಅದನ್ನ ಇದನ್ನ ಸಂಸ್ಕೃತ ಭಾಷೆನ ಬರೀಬಹುದು ಅಷ್ಟೇ, ಅದನ್ನ ಮಾತಾಡಕ್ಕಾಗಲ್ಲ, ಭಾಷೆಯಲ್ಲಿ ಹೇಳಕ್ಕಾಗಲ್ಲ ಸರ್. ಅಲ್ಲ ಬರೆಯಕ್ ಬರುತ್ತೆ ಅಂತ ಯಾಕೆ ಮಾತಾಡಕ್ ಬರಲ್ಲ? ಬರೆಯಕ್ಕೆ ಬರ್ತೈತೆ ಅಂದ್ರೆ ಯಾಕೆ ಮಾತಾಡಕ್ಕಾಗಲ್ಲ? ಗ್ರಂಥ ರಚನೆಯಲ್ಲಿ ಬರುತ್ತೆ. ನೋ ನೋ ನೋ, ನಾನು ಇದನ್ನ ಒಪ್ಪಲ್ಲ. ಲಿಪಿನೇ ಇದೆ ಅಂದಾಗ ಮಾತಾಡಕ್ ಯಾಕಾಗಲ್ಲ? ಸಾರ್ ಮಾತಾಡ್ಬೋದು, ಆದ್ರೆ ಬಳಕೆಯಲ್ಲಿಲ್ಲ. ಮಾತಾಡ್ಬೋದು ಸರ್ ಅದನ್ನ, ಆದ್ರೆ ವ್ಯವಹಾರದಲ್ಲಿ ಬಳಕೆಯಲ್ಲಿಲ್ಲ ಸರ್. ಹಾಗಾಗಿ ಇವತ್ತು ಅದೊಂದು ವ್ಯಾವಹಾರಿಕ ಭಾಷೆಯಾಗಿ ಉಳಿದಿಲ್ಲ, ಬರೀ ಕ್ರಾಂತಿಕವಾಗಿ ಮಾತ್ರ ಉಳಿದಿದೆ ಅಲ್ವಾ? ಲಿಪಿನೇ ಇದ್ದು ನಾವು ಮಾತಾಡಕ್ ಬರಲ್ಲ ಅಂತ ಹೇಳೋ ಮಾತು ತಪ್ಪು ಅಲ್ವಾ? ಅಲ್ವಾ? ಆಗ್ಬೋದಾ? ಅದರ ಸಂಸ್ಕೃತ ಒಂದು ಅಷ್ಟೇನಾ? ದೇವ ಭಾಷೆ. ಸಂಸ್ಕೃತ ಒಂದು ಗುಡ್. ಮುಂದೆ ಹೋಗೋಣ. ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನ ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು. ಆದರೆ ಅವರಲ್ಲೇ ಅನೇಕರು ಕನ್ನಡವನ್ನ ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ಟರು. ಕನ್ನಡ ಮಾತ್ರ ತಿಳಿದವರಿಗೆ ಅವರ ರಚನೆ ಕಬ್ಬಿಣದ ಕಡಲೇ ಆಯಿತು. ಅವರ ಉದ್ದುದ್ದ ವಾಕ್ಯಗಳಲ್ಲಿ ಎಲ್ಲಾ ಸಂಸ್ಕೃತ ಶಬ್ದಗಳಿವೆ, ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿರಬೇಕು. ಇಂಥ ಪರಿಸ್ಥಿತಿಯನ್ನ ಗಮನಿಸಿ 12ನೇ ಶತಮಾನದ ನಯಸೇನ ಕವಿ ಹೀಗೆ ನುಡಿದ: ಸಕ್ಕದಮಂ ಪೇಳ್ವೆ ನೆರೆ ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದೋಳ್ ತಂದಿಕ್ಕುವುದೇ. ಸಕ್ಕದಂಗಳ ತಕ್ಕುತೆ ಬೆರಸಲ್ಕೆ ಧೃತಮಂ ನೈಲನುಂ. ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಆದರೆ ಎಣ್ಣೆ ತುಪ್ಪದ ಆಸ್ವಾದ ಮಿಶ್ರಣ ಬೇಡ ಎಂಬುದು ನಯಸೇನನ ಅಭಿಪ್ರಾಯ. ಆಮೇಲೆ ವಿವರಣೆ. ಅನೇಕ ಕವಿಗಳು ಕನ್ನಡದ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂತವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರರ, ಅಲ್ಲಮ ಪ್ರಭುಗಳಂತಹ ಶರಣವರೇಣ್ಯರು, ಚಾಮರಸ, ಕುಮಾರವ್ಯಾಸರಂತಹ ಕವಿಪುಂಗವರು, ಪುರಂದರದಾಸ, ಕನಕದಾಸರಂತರ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನ ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಟ್ಟುದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಬಳಿದ ಹಾಲಿನಂತೆ ಸುಲಭವೂ ರುಚಿ ಉಳ್ಳದ್ದೂ ಆಗಿದೆ ಎಂದು ಕವಿ ಮಹಾಲಿಂಗರಂಗ ಉದ್ಘೋಷಿಸಲು ಸಾಧ್ಯವಾಯಿತು. ಪ್ರೀತಿ ಮಕ್ಕಳೇ, ಅಲ್ಲೊಂದು ಅಂಡರ್ಲೈನ್ ಮಾಡ್ಕೊಳ್ರಪ್ಪ. ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಹಳಿದ ಹಾಲಿನಂತೆ ಸುಲಭವೂ ರುಚಿ ಉಳ್ಳದ್ದೂ ಆಗಿದೆ. ಅದು ಹೇಳುವಂತ ಮಹಾನ್ ಭವನ ಹೆಸರೇನು? ಮಹಾಲಿಂಗರಂಗ. ಮಕ್ಕಳೇ, ಒಂದೇ ಒಂದು ನಿಮಿಷ ಈ ನಾನು ಹೇಳಿಕೊಟ್ಟಂತ ಪಾಠವನ್ನು ಕಣ್ಣು ನೋಡ್ತಂಥದ್ದು ಮನಸ್ಸಲ್ಲಿ ಸುಮ್ಮನೆ ಒಂದ್ಸರಿ ನೋಡಿ, ಆಮೇಲೆ ವಿವರಣೆ ಬರೋಣ. ಒಂದು 10 ಸಾಲುಗಳನ್ನ ಇಲ್ಲಿಂದ ನೋಡ್ಬೇಕು.
ಬರ್ಕೊಂಡ್ರ ಆ ಪದಗಳು ಪರಿಚಯ ಅಲ್ವಾ? ಮುಂದೆ ಹೋಗೋಣ. ಈಗ ಬನ್ನಿ ವಿವರಣೆಗೆ. ಈ ತಂದೆ ತಾಯಿ ಇನ್ನೊಂದೆರಡು ಪೋಷಕ ಅಂತ ಒಂದು ಪದ ಇರುತ್ತೆ. ನೀವು ದರ್ಜೆ ತಗೋಬೇಕಾದ್ರೆ ತಂದೆ ಬಾರ್ ತಾಯಿ ಬಾರ್ ಪೋಷಕ ಅಂತಾರೆ. ಆ ಪದ ಕೇಳಿದ್ರ? ಪೋಷಕ, ಪೋಷಣೆ. ಪೋಷಣೆ ಅಂದ್ರೆ ಏನು? ಈ ತಂದೆ ತಾಯಿಗೆ ಆ ಪದನ ಯಾಕೆ ಬಳಸಲ್ಲ? ಅದು ಅವ್ರ ಜವಾಬ್ದಾರಿ, ಅವ್ರನ್ನ ಸಾಕಿಸ್ತಲ್ಲ ಅಲ್ಲ. ಅವರಿಬ್ಬರ ಆಬ್ಸೆನ್ಸ್ ಅಲ್ಲಿ, ಅನುಪಸ್ಥಿತಿಯಲ್ಲಿ ನಿಮ್ಮನ್ನ ಯಾರು ಸಾಕಿ ಸಲುತ್ತಾರೋ ಅವರು ಪೋಷಕನಾಗ್ತಾರೆ. ಅರ್ಥ ಆಗ್ತದೆ? ಗಾರ್ಡಿಯನ್ ಅಂತೀವಿ, ಗಾರ್ಡಿಯನ್. ನಿಮ್ ಗಾರ್ಡಿಯನ್ ಯಾರು? ಮಕ್ಕಳೇ, ಈ ಪದ ನಾನು ಯಾಕೆ ಬಳಸ್ತಿದೀನಿ ಅಂತ ಸರಿಯಾಗಿ ಆಗ್ತದೆ. ಅವತ್ತೊಂದು ಪದ ಬಳಸಿದ್ದೆ, ಕನ್ನಡದ ಹುಟ್ಟು ಸಂಸ್ಕೃತ ಗರ್ಭದಿಂದಲ್ಲ, ಸಂಸ್ಕೃತವೇ ಬೇರೆ. ದ್ರಾವಿಡ ಭಾಷಾ ವರ್ಗದ ಮೂಲ ನಮ್ಮ ಕನ್ನಡ ಭಾಷೆ. ನೆನಪಿರು, ನಮ್ಮ ಭಾಷೆಯ ಮೂಲ ಯಾವುದು? ದ್ರಾವಿಡ ಭಾಷೆ. ಹಾಗಾದ್ರೆ ನಮ್ಮ ತಂದೆ ತಾಯಿ, ನಮ್ಮ ಭಾಷೆಯ ತಂದೆ ತಾಯಿಗಳು ಇಲ್ಲಿ ದ್ರಾವಿಡ ಅಲ್ಲಪ್ಪ. ಸಂಸ್ಕೃತ ದೇವರ ಭಾಷೆ. ಕನ್ನಡಕ್ಕೆ ಸಂಸ್ಕೃತ. ಹಾಗಾದ್ರೆ ನಾವು ಏನ್ ಪದ ಬಳಸ್ಬೋದಲ್ಲಿಗೆ? ಒಪ್ಕೊಂತೀರಾ? ಕನ್ನಡಕ್ಕೆ ಅನಾದಿ ಕಾಲದಿಂದಲೂ ಸಂಸ್ಕೃತ ಭಾಷೆಯ ಪೋಷಣೆ ಒಂದು ನೆರಳು ದಟ್ಟವಾಗಿದೆ. ಹಾಗಾದ್ರೆ ನಮ್ಮ ತಾಯಿ ಸಂಸ್ಕೃತವೇ? ದ್ರಾವಿಡ, ದ್ರಾವಿಡ ಭಾಷಾ. ಗೊತ್ತಾ? ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನ ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆ. ಅಭಿಲಾಷೆ ಪದ ಎಷ್ಟು ಚೆನ್ನಾಗಿದೆ. ಅಭಿಲಾಷೆ. ಉತ್ಸಾಹ ಗೊತ್ತಾ? ಅಭಿಲಾಷೆ ಮನಸ್ಸು ಗೊತ್ತಾ? ವಿವರಿಸಬೇಕೆಂಬ ಅಭಿಲಾಷೆಯಿಂದ, ಆಸಕ್ತಿಯಿಂದ, ಮಹತ್ವಾಕಾಂಕ್ಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು. ಉದಾಹರಣೆಗೆ ನಮ್ಮ ಭಾಷೆಯಲ್ಲಿ ನಮ್ಮ ಫಸ್ಟ್ ಪೀರಿಯಡ್ ಅಲ್ಲಿ ಹೇಳಿದಂಗೆ ಅಲ್ಮಿಡಿ ಶಾಸನ ಸಿಕ್ತು ಅಂತ ಹೇಳಿ, ಅದಾದ್ಮೇಲೆ ಏನ್ ಸಿಕ್ತು ಸಹ ಕನ್ನಡ ಭಾಷೆಯಲ್ಲಿ? ಏನ್ ಸಿಕ್ತು ಸರ್? ಕಾವ್ಯ ಯಾವ ಸಿಕ್ತು ಸರ್? ಕೃತಿ ಯಾವ ಸಿಕ್ತು ಸರ್? ಯಾರು ಸರ್ ಕವಿ? ಅದನ್ನು ಹುಡುಕೊಂಡು ಹೊರಟಾಗ ನಿಮಗೆ ಚಾಲುಕ್ಯ ಗೊತ್ತಾ? ಬಾದಾಮಿ ಚಾಲುಕ್ಯ. ಅದರ ಪ್ರಸಿದ್ಧ ದೊರೆ ಯಾರು? ಇಮ್ಮಡಿ ಅಲ್ವೇ? ಆ ಇಮ್ಮಡಿ ಪುಲಿಕೇಶಿ ಕಾಲದಲ್ಲಿ ಕೃತಿ ರಚನೆ ಅಲ್ವಾ? ಕಾವ್ಯ ರಚನೆ ಆಯ್ತಾ? ಹಾಗೆ ಇಲ್ವಾ? ಯಾವುದು ಮತ್ತೆ? ಅಥವಾ ಮುಂಚೆರು ಯಾವುದು? ಕವಿರಾಜ ಮಾರ್ಗ ಚಾಲುಕ್ಯದ. ಆಯ್ತು ಪುಟ್ಟ, ನಿಮ್ಮ ಮಾತಿಗೆ ಬರ್ತೀನಿ. ಕವಿರಾಜ ಮಾರ್ಗಕಾರ ಯಾರು? ವೆರಿ ಗುಡ್. ಯಾರು? ಶ್ರೀ ವಿಜಯನ್ ಕಾಲ ಎಷ್ಟು? 1900. ನೀವು ಮಾತಾಡಿ, ನೀವು ಆಲೋಚನೆ, ನಿಮ್ಮ ತಲೆಯಲ್ಲಿ ಆಲೋಚನೆ ಬೆಳೀಲಿ. ತಪ್ಪೋ ಒಪ್ಪೋ ನೀವು ಮಾತಾಡಿ. ಶ್ರೀ ವಿಜಯನ ಕಾಲ ಯಾವುದು? ಹೋಗಿ ಯಾವ ವಂಶದ ಕಾಲದಲ್ಲಿ ಅವನಿದ್ದ? ಹೊಯ್ಸಳ. ರಾಷ್ಟ್ರಕೂಟರು. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು?
ಅಮೋಘ ವರ್ಷ. ವೆರಿ ಗುಡ್. ಅಮೋಘ ವರ್ಷ. ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯೇ ಶ್ರೀ ಆ ಶ್ರೀ ವಿಜಯನ ಕವಿರಾಜ ಮಾರ್ಗ ಲಾಕ್ಷಣಿಕ ಗ್ರಂಥ ಏನಿದೆ ಅದೇ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಗ್ರಂಥ. ಅರ್ಥ ಆಗ್ತಿದ್ಯಾ? ಯಾಕೆ ಇದನ್ನು ಬಳಸ್ತಾ ಇದ್ರೆ ಸಂಸ್ಕೃತದಲ್ಲಿ ಬಂದಂತಾಗ ಆ ಕಾಲದ ಕವಿಗಳಲ್ಲಿ ಎಂತ ಒಂದು ಅಭಿಲಾಷೆ ಇತ್ತು ಅಂದ್ರೆ ನಾನು ಬರೀಬೇಕಪ್ಪ, ನಾನು ಬರೆದಿದ್ರಲ್ಲಿ ಹೆಚ್ಚು ಸಂಸ್ಕೃತ ಇರ್ಬೇಕಪ್ಪ. ಯಾಕೆ ಅಂದ್ರೆ ಸಂಸ್ಕೃತ ಆ ಕಾಲದಲ್ಲಿ ಪ್ರಬುದ್ಧವಾದಂತಹ ಭಾಷೆ, ತುಂಬಾ ಸಂಪದ್ಭರಿತವಾದಂತಹ ಭಾಷೆ. ಸಂಸ್ಕೃತದಲ್ಲಿ ನಾನು ವ್ಯವಹರಿಸ್ತಾ ಇದ್ದೀನಿ ಅಂದ್ರೆ ಆಗ ಸಿಕ್ತಿದ್ದಂತ ಗೌರವವೇ ಬೇರೆ. ನಾನು ನೆನ್ನೆ ಕ್ಲಾಸಲ್ಲಿ ಹೇಳಿಲ್ವಾ, ಯಾರ ನಮ್ಮ ನಡುವೆ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾನೆ ಅಂದ್ರೆ ಅವನಿಗೆ ಕೊಡೋ ಗೌರವನೇ ಬೇರೆ ಅಂತ. ಆ ವಾತಾವರಣ ಅಲ್ಲಿತ್ತು. ಯಾವ ವಾತಾವರಣ? ಸಂಸ್ಕೃತದಲ್ಲಿ ಮಾತಾಡ್ತಾನೆ ಅಂದ್ರೆ ಅವನಿಗೆ ಸಿಕ್ತಿದ್ದಂತ ಮನ್ನಣೆ, ಗೌರವವೇ ಬೇರೆ. ಈಗ ಅರ್ಥ ಆಗ್ತಿದ್ಯಾ? ಅತ್ಯಮಣ ಕೊಟ್ಟರು ಕನ್ನಡ ಪದಗಳನ್ನ ಬಳಸ್ಕೊಂಡ್ರು, ಕ್ರಿಯಾಪದಗಳನ್ನಷ್ಟೇ ಬಳಸ್ಕೊಂಡ್ರು. ಉಳಿದೆಲ್ಲ ಪದಗಳು ಏನಾಗಿತ್ತು? ಆ ಕಾವ್ಯವೆಲ್ಲವೂ ಕೂಡ ಸಂಸ್ಕೃತಮಯವಾಗೇ ಇರ್ತಿತ್ತು. ಯಾಕೆ ಅಂತ ನಿಮ್ಗೆ ಅರ್ಥ ಆಯ್ತು? ಅದ್ರಲ್ಲಿ ಬರೆದ್ರೆ ಗೌರವ, ಕಿಮ್ಮತ್ ಜಾಸ್ತಿ ಅಂತಾರು. ಹಂಗೆ ಪಟ ಅರ್ಥ ಆಗ್ತಿದ್ಯಾ? ಮುಂದೆ ಹೋಗೋಣ. ಕನ್ನಡ ಮಾತ್ರ ತಿಳಿದವರಿಗೆ ಅವರ ರಚನೆ ಕಬ್ಬಿಣದ ಕಡಲೆಯೇ ಆಯಿತು. ಈಗ ಉದಾಹರಣೆಗೆ ಏನಾಗ್ತಿದೆ ಗೊತ್ತಾ? ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಇಂಗ್ಲಿಷ್ ಸುಲಭ ಆಗ್ತದೆ. ನಿಮಗೆ ಇಂಗ್ಲಿಷ್ ಒಪ್ಕೊಂತೀರಾ? ಕೆಳಗೆ ಒಂದು ಇಂಗ್ಲಿಷ್ ಮೀಡಿಯಂ ಇತ್ತಲ್ಲ, ಇಂಗ್ಲಿಷ್ ಮಾಧ್ಯಮದ ಇಂಗ್ಲಿಷ್ ನೀರು ಕುಡ್ದಂಗೆ ಅಲ್ಲ, ಸುಲಭ. ಅವ್ರಿಗೆ ಕಬ್ಬಿಣದ ಕಡಲೆ ಅಲ್ಲ ಯಾವುದು? ಈಗ ನೀವು ನಿಮ್ಗೆ ಇಂಗ್ಲಿಷ್ ಏನು ಕಷ್ಟ ಆಗ್ತದೆ. ಯಾಕೆಂದ್ರೆ ಅದು ಅದರಲ್ಲಿ ಅಷ್ಟು ಫ್ಲೂಯೆನ್ಸಿ ಇದೆ. ಅರ್ಥಾಗ್ತಿದೆಯಾ? ಇದನ್ನ ಅಲ್ಲಿ ಹೋಲಿಕೆ ಮಾಡ್ಕೊಳ್ಳಿ, ಆ ಕಾಲ ಹೋಲಿಕೆ ಮಾಡಿ. ಆ ಕಾಲದಲ್ಲಿ ಕಾವ್ಯವನ್ನು ಓದಕ್ಕೆ ಶಕ್ತಿ ಬೇಕು ಅಂದ್ರೆ ಅವನಿಗೆ ಸಂಸ್ಕೃತದ ಜ್ಞಾನ ಇರಬೇಕು. ಸಂಸ್ಕೃತದ ಜ್ಞಾನ ಇದ್ರೆ ಸಾಧ್ಯ ಏನಪ್ಪ ಓದಕ್ ಸಾಧ್ಯ. ಸಂಸ್ಕೃತನೇ ಗೊತ್ತಿಲ್ಲ ಅಂದ್ರೆ ಕಾವ್ಯ ತಾಂಡ ಏನ್ ಮಾಡ್ತಾರೆ? ಅರ್ಥ ಆಗಿಲ್ಲ? ಇದು ಉದಾಹರಣೆ ಮಾಡಿ ಬರಲಿ. ಕಂದ ನೀನು ಒಂದು ಸಣ್ಣ ಉದಾಹರಣೆ ಮೂಲಕ ಅರ್ಥ ಮಾಡಿ. ಈ ಮಗು ಕನ್ನಡ ಮಾಧ್ಯಮದ ಮಗು, ಈ ಮಗು ಇಂಗ್ಲಿಷ್ ಮಾಧ್ಯಮದ ಮಗು. ಅರ್ಥ ಆಗ್ತಿದ್ಯಾ? ಈ ಮಗು ಆಸೆ ಇದೆ ಏನು, ನಾನು ಸೈನ್ಸ್ ತಗೊಂಡು. ಈ ಮಗು ನ್ಯಾಚುರಲ್ ನಾನು ಸೈನ್ಸ್ ತಗೊಂಡು. ಯಾಕಂದ್ರೆ ಇಂಗ್ಲಿಷ್ ಮಾಧ್ಯಮ, ಇದು ಬೇರೆಯವರೆಲ್ಲ ಸೈನ್ಸ್ ತಗಂತ ಆಸೆ ಹುಟ್ಟಿಸಿದೆ. ಈ ಮಗು SLC ಮುಗಿದ ಸೈನ್ಸ್ ತಗೊಂಡು, ಈ ಮಗುನು ಸೈನ್ಸ್ PUC. ಅರ್ಥ ಆಗ್ತಿದ್ಯಾ? ಆಗ ಗೊತ್ತಾಯ್ತು ಇಡೀ 3 ವರ್ಷ ಕನ್ನಡ ಮಾಧ್ಯಮದಲ್ಲಿ ಓದಿರೋ ಮಗುಗೆ ಅಲ್ಲಿ ಓದ ತಕ್ಷಣ ಏನಾಗುತ್ತೆ? ಭಯ. ಕಾರಣ ಯಾಕೆ ಹೇಳಿ? ಅಲ್ಲಿ ಹೇಳ್ತಿರ್ತಕ್ಕಂಥ ಲ್ಯಾಂಗ್ವೇಜ್ ಈ ಮಗು ಅರ್ಥ ಆಗ್ತಿದೆ. ಇದಕ್ಕೆ ಅದು ಕಬ್ಬಿಣದ ಕಡಲೆ ಆಗಿದೆ. ಈ ಮಗುಗೆ ಹಂಗರ್ತಿಲ್ಲ, ಆದ್ರೆ ಅದ್ರ ಪರಿಸರದಲ್ಲೇ ಇದೆ. ಏನ್ ಕೇಳ್ಕೊಂಡ್ ಬಂದಿತ್ತು ಅದೇ ಚೂರು ಹೆಚ್ಚಾಯ್ತು ಅಷ್ಟೇ. ಇವಳಿಗೆ ಸಹಜ ಅನಿಸ್ತು, ಇವಳಿಗೆ ಅಸಹಜ ಅನಿಸ್ತು. ಇದನ್ನ 12ನೇ ಶತಮಾನಕ್ಕೆ ಬರೀ ಸಂಸ್ಕೃತದಲ್ಲೇ ಬಂದಂತವರಿಗೆ ಸಂಸ್ಕೃತ ಏನು ಅನಿಸ್ತದೆ, ಕನ್ನಡ ಭಾಷಿಕರಿಗೆ ಸಂಸ್ಕೃತ ಪದಗಳು ಕಷ್ಟ. ಇವರಿಗೆ ಕಬ್ಬಿಣದ ಕಡಲೆ ಆಗ್ತಾ ಹೋಯ್ತು. ಪಾಠ ಅರ್ಥ ಆಗ್ತಿದ್ಯಾ? ಇದು ಅರ್ಥ ಆಗ್ಲಿಲ್ವಾ? ಯಾರು ಅರ್ಥ ಆಗ್ತದೆ? ಆಯ್ತು, ತಿಳಿಸ್ತದೆ. ಆಯ್ತಪ್ಪ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ನಿಮ್ಮ ಮಾತಲ್ಲಿ ಕೇಳಿ. ಸರ್, ಅವರು ಕನ್ನಡದಲ್ಲಿ ಕಲ್ತಿರೋರು ಕೂಡ ಸಂಸ್ಕೃತನ ಕಲಿತು ಆ ಕಾವ್ಯ ಓದಬೇಕು. ಗುಡ್. ಇನ್ನೊಂದ್ಸರಿ ಕೇಳಿ. ಕನ್ನಡ
ಗುಡ್. ಅದನ್ನ ಈಗ ಅಪ್ಲೈ ಮಾಡಿ. ಇವಳು ಇಂಗ್ಲಿಷ್ ಕಲ್ತು ಓದ್ಬೋದಾಯ್ತಲ್ಲ, ಕಲಿಯ ಟೈಮ್ ಇಲ್ಲ ಅಥವಾ ಆ ಟೈಮಲ್ಲಿ ಕಲೀಲಿಲ್ಲ. 3 ವರ್ಷ ಇಂಗ್ಲಿಷ್ ಕಲ್ತಿದ್ರೆ ಅವಳಿಗೆ ಫಸ್ಟ್ PUC ಕಷ್ಟ ಆಗ್ತಿರ್ಲಿಲ್ಲ. ಹಾಗೆ ಅವಳು ಸಂಸ್ಕೃತ ಕಲ್ತಿರ್ಲಿಲ್ಲ. ಜನಸಾಮಾನ್ಯರು ಅವ್ರಿಗೆ ಕನ್ನಡ ಅಷ್ಟೇ ಗೊತ್ತಿತ್ತು, ಸಂಸ್ಕೃತ ಗೊತ್ತಿರಲಿಲ್ಲ. ಹಾಗಾಗಿ ಏನಾಯ್ತು, ಸಂಸ್ಕೃತ ಕಷ್ಟ ಆಯ್ತು. ಇಂತರಿ ಸುಲಭ. ಇವಳು ಮನೆ ಪರಿಸರವೇ ಸಂಸ್ಕೃತವಾಗಿತ್ತು, ಗೊತ್ತಾಯ್ತಾ? ಇವಳು ಏನು ಅನ್ನಿಸ್ಲಿಲ್ಲ. ಅದು ಈ ಮಗುಗೆ ಆಗ ಈ ಮಗು ಏನಾಯ್ತು, ಹೊಸದಾಗಿ ಮತ್ತೆ ಇಂಗ್ಲಿಷ್ ಕಲ್ತು ಪಾಠ. ಆದ್ರೆ ಸಮಯ ಏನಾಗ್ತಿತ್ತು ನೋಡಿ. ಇದನ್ನ ಅಲ್ಲೇ ಪಾಠವನ್ನ ಇಲ್ಲಿಗೂ ಅಪ್ಲೈ ಮಾಡ್ಕೋಬಹುದು. ಅರ್ಥ ಆಗ್ತಿದ್ಯಾ? ಇದನ್ನೇ ಮನಗಂಡು ಏನ್ ಮಾಡ್ದ ನಯಸೇನ. ನಯಸೇನ ಅಂತ ಗೊತ್ತಲ್ಲ, ಅವನೊಂದು ಕೃತಿ ಇದೆ ಮಕ್ಕಳೆಲ್ಲರೂ ಬರ್ಕೊಳ್ಳಿ. ನಯಸೇನ ಧರ್ಮಾಮೃತ. ಧರ್ಮಾಮೃತ ಒಳ್ಳೆ ಪ್ರಶ್ನೆ ಕೇಳಬೇಕು. ಇನ್ಯಾರು ಪ್ರಶ್ನೆ ಕೇಳಬೇಕು? ಕೇಳಿ. ಸಂಸ್ಕೃತವನ್ನಲ್ಲಿ ಕನ್ನಡ ಕಬ್ಬಿಣದ ಕಾಯಿಲೆ. ಇದನ್ನ ಇದೇ ತಪ್ಪು. ಕನ್ನಡಕ್ಕಿಂತ ತುಂಬಾ ಸೊಗಸಾಗಿದ್ದು ಸಂಸ್ಕೃತ. ಅದ್ರ ಕೈ ಕೆಳಗೆ ಬೆಳೆದಿರೋದು ಕನ್ನಡ. ಆಲ್ರೆಡಿ ಈ ಮ್ಯಾಕ್ ಹೋಗ್ಬಿಟ್ಟಿದ್ರು. ಅವ್ರಿಗೆ ಕನ್ನಡ ಏನೋ ಅವ್ರಿಗೆ ಕಷ್ಟ ಅಂತ ಅನ್ನಿಸ್ತಲೇ ಅದೇ ಪರಿಸರದಲ್ಲಿ. ಆಮೇಲೆ ಅವನ ಮಾತನ್ನ ಸರಿ ಅರ್ಥ. ಇದನ್ನ ಮನ್ಗಂಡು ನಯಸೇನ ಏನ್ ಮಾಡ್ದ, ಅಲ್ಲೊಂದು ಪದ್ಯ ಇದೆ ನೋಡಿ ಕಂದ. ಸಕ್ಕದಮಂ ಪೇಳುಳೆ ನೆರೆ ಸಕ್ಕದಮಂ ಪೇಳೆ. ಸಕ್ಕದಮಂ, ಸಕ್ಕದ ಅಂದ್ರೆ ಸಂಸ್ಕೃತ. ಅಲ್ಲಿ ಸಂಸ್ಕೃತ ತತ್ಸಮ ಸಕ್ಕದ ತತ್ವ. ಒಂದು ಅಂಕ ಸಿಗುತ್ತೆ. ತತ್ಸಮ ತತ್ವ. ಸಕ್ಕದಮಂ ಪೇಳುಳೆ ನೆರೆ ಸಕ್ಕದಮಂ ಪೇಳೆ. ಶುದ್ಧ ಕನ್ನಡದೋಳ್ ತಂದಿಕ್ಕುವುದೇ. ಸಕ್ಕದಮಂಗಳ ತಕ್ಕುದೆ ಬೆರಸಲ್ಕೆ ಘೃತಮಮಂ ತೈಲಮಂ. ವಿಡಿಯಕ ಸಕ್ ಕೇಳಿ. ನಿನಗೆ ಸಂಸ್ಕೃತದ ಹೇಳಕ್ಕೆ ಆಸೆ ಇದೆಯಾ? ಸಂಸ್ಕೃತದಲ್ಲಿ ಹೇಳು. ಅದನ್ನ ತಂದು ನೀನು ಕನ್ನಡದೊಳಗೆ ಯಾಕೆ ಬೆರೆಸ್ತೀಯಾ? ಅರ್ಥಾಗ್ತಿದ್ಯಾ? ಸಕ್ಕದಂಗಳ ತಕ್ಕುದೇ ಬೆರಸಲ್ಕೆ ಘೃತಮಮಂ ತೈಲಂ. ಘೃತ ಅಂದ್ರೆ ತುಪ್ಪ. ಘೃತ ಅಂದ್ರೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡ. ಎಣ್ಣೆ ಎಣ್ಣೆಯಾಗಿ ಇರಲಿ, ಅದರ ಪರಿಮಾಣ ಅದಕ್ಕಿರಲಿ, ಇದರ ಪರಿಮಾಣ ಇದಕ್ಕಿರಲಿ. ಕನ್ನಡವಾಗಿ ಉಳಿಲಿ, ಸಂಸ್ಕೃತ ಸಂಸ್ಕೃತ. ಕನ್ನಡ ಮತ್ತು ಸಂಸ್ಕೃತ ಪದಗಳ ಮಿಶ್ರಣ ಬೇಡ. ಅವನು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನೈಸನ್. ನೀವು ಉತ್ತರದಲ್ಲಿ ಬಳಕೆ ಮಾಡ್ಕೋಬಹುದು ಅಲ್ವಾ? ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಆದ್ರೆ ಎಣ್ಣೆ ತುಪ್ಪದ ಆಸ್ವಾದ ಮಿಶ್ರಣ ಎಂಬುದು ನೈಸೇನ ಅಭಿವೃದ್ಧಿ. ಅನೇಕ ಕವಿಗಳು ಕನ್ನಡದ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾಧ್ಯ. ಮಕ್ಕಳೇ, ಇದು ನನ್ನ ಮಾತಲ್ಲಿ ಹೇಳಬೇಕು, ಫ್ರೀ ಆಗಿ ನೋಡಿ. 10ನೇ ಶತಮಾನ ತನಕ ಇದೇ ವಾತಾವರಣ. ಯಾವ ವಾತಾವರಣ? ಸಂಸ್ಕೃತ ಕನ್ನಡ, ಸಂಸ್ಕೃತ ಕನ್ನಡ ಹೀಗೆ ಕೃತಿಗಳು ರಚನೆ. ಉದಾಹರಣೆಗೆ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ಸಾಹಸ ಭೀಮ ವಿಜಯ, ಅಜಿತ ತೀರ್ಥಂಕರ ಪುರಾಣ ತಿಲಕ,
ಇವೆಲ್ಲವೂ ಕೂಡ ನೀವು ಹೇಳಿದಂಗೆ ಸಂಸ್ಕೃತ ಮತ್ತು ಕನ್ನಡ ಪದಗಳ ಮಿಶ್ರಣದಿಂದಲೇ ವಿಜೃಂಭಿಸಿದಂತಹ ಕಾವ್ಯ. ಇಲ್ಲಿಂದ ಸ್ಟಾರ್ಟ್ ಮಾಡಿ 10ನೇ ಶತಮಾನ ದಾಟಿವು, 11ನೇ ಶತಮಾನ ಕಾಲಿಟ್ವಲ್ವಾ, ನಿಧಾನತೆ ಕನ್ನಡ ಭಾಷೆಯ ವಾತಾವರಣ ಒಂದು ಹೊಸ ಆಯಾಮಕ್ಕೆ ತಗೊಳ್ತಾವು. ಅದು ಹೆಂಗೆ ಅಂತ ಹೇಳ ಗತ್ಯಂತರ ಸ್ಥಿತ್ಯಂತರ ಇದೆ. ಅದುವರೆಗೂ ಜನಸಾಮಾನ್ಯ ನನ್ನ ಪಾಠ ನಿಂಗೆ ಅರ್ಥ ಆಗ್ತಿದೆ, ನೀನೇನ್ ಮಾಡ್ತೀಯ? ಸ್ಪಂದಿಸ್ತೀಯ, ಖುಷಿಯ ಕೂತ್ಕೊಂತೀಯ, ಒದ್ದಾಡಲ್ಲ. ಅಲ್ಲ, ಇನ್ನೂ ನನ್ನ ಪಾಠ ನಿನಗೆ ಕಷ್ಟ ಆಗ್ತಿದ್ರೆ ಏನ್ ಮಾಡ್ತೀಯ? ಅದಕ್ಕೆ ನನಗೆ ಸಂಬಂಧವೇ ಇಲ್ವಾ ಅನ್ನೋ ಕೂತ್ಕೊಂಡ್ಬಿಡ್ತೀಯ. ಇನ್ನೂ ನಾನು ಹಿಂಸೆ ಕೊಟ್ಟು ಪಾಠ ಮಾಡ್ರೆ ಏನ್ ಮಾಡ್ತೀಯ? ನನ್ನ ಕ್ಲಾಸಿಗೆ ಕದಿಯಕ್ಕೆ. ಉದಾಹರಣೆ ಅರ್ಥ ಮಾಡ್ತೀಯ? ಪದ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಸಂಸ್ಕೃತ ಏನಾಯ್ತು, ದಿನೇ 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 ಕಬ್ಬಿಣ ಕಟ್ಲೆ ಆಯ್ತಲ್ಲ, ಅದು ಸವಾಸವೇ ಬೇಡಪ್ಪ. ಮಾತಾಡ್ತಿದ್ಯಾ? ನನಗೆ ಅರ್ಥ ಆಗಲ್ಲ, ನನಗೆ ಬೇಡ. ಹಿಂಗೇನಾದ್ರು ಜನಸಾಮಾನ್ಯರಲ್ಲೇ ಮಾಡಿರೋ ಸಂಸ್ಕೃತಿಯಿಂದ ದೂರ ಆಗ್ತಾ ಹೋಗಿದೆ. ನನಗೆ ಅದು ಸವಾಸ ಬೇಡಪ್ಪ. ಆಗೇನಾಯ್ತು, ನಾವೇನ್ ಮಾತಾಡ್ತಿದ್ವು ಸರ್ವ ಮಾತಾಡ್ತಿದ್ವು ತಾನೆ, ಆ ಪದಗಳಲ್ಲೇ ಕಾವ್ಯವನ್ನ ಕಟ್ಟುವ ಪರಿಸ್ಥಿತಿ ಉಂಟಾಗಿದೆ. ನಾವು ನೀವು ಮಾತಾಡೋದು ಅಲ್ಲೋ, ಈ ಕೇಳಮ್ಮ, ನಾನು ನೀನು ಮಾತಾಡೋದಂತ ಮಾತಾಡ್ತೀವಿ. ಈ ಪದಗಳನ್ನೇ ಇಟ್ಕೊಂಡು ಸಾಹಿತ್ಯ ಬರೆಯೋಕೆ ಆರಂಭಿಸಿರು. ಈ ಪದ ಅರ್ಥ ಆಗ್ತಿದ್ಯಾ? ನೀನು ನಾನು ಮಾತಾಡೋ ಭಾಷೆಯಲ್ಲಿ ಉತ್ತರ ಬರೆಯಪ್ಪ, ನೀನು ಸುಲಭನ ಕಷ್ಟ? ನಾನು ಮಾರ್ಕ್ಸ್ ಕೊಡ್ತೀನಿ ಕಣೋ, ನೀನು ಬರೆಯೋದು ಏನ್ ಮಾಡ್ತೀಯ? ಏನ್ ಅರ್ಥ ಇರ್ತಾವ, ನೀನ್ ಮಾತ್ರ ಬರಿತೀಯ ಬರೆಯೋದು. ಅದೇನಾರಾಗಿಲಿ ಕಣೋ, ಬರೆಯೋದು ನೀನೇನ್ ಮಾಡ್ತೀಯ? ಅದ್ ನೀ ಖುಷಿ ಕೊಡುತ್ತಾ? ಖುಷಿ ಕೊಟ್ಟಷ್ಟು ಏನ್ ಮಾಡ್ತೀಯ? ಈ ಪಾಠ ನೀನು ನಾನು ಆಡ್ತಕ್ಕಂಥ ಮಾತಲ್ಲೇ ಕಾವ್ಯವನ್ನ ಬರಿತಾ ಹೋಗುದು. ಅದೇ ವಚನ ಸಾಹಿತ್ಯ. ಪಾಠ 10ನೇ ಶತಮಾನ ತನಕ ಸಂಸ್ಕೃತ, 11ನೇ ಶತಮಾನ ಕಾಲ ಇತ್ತು, ಅಲ್ಲೆಲ್ಲ ಬದಲಾವಣೆ. ಏನು, ನಾನು ನೀನು ಆಡೋ ಮಾತೆ ಸಾಹಿತ್ಯ. ನಿನಗೆ ಇಷ್ಟ ಆಯ್ತಾ ಹೋಗ್ತು, ನೀನೇನ್ ಮಾಡ್ತಾ ಹೋದೆ? ನೀನೋ ಸಾಹಿತ್ಯ ಬರಿತಾ ಹೋದ. ಅವ್ರು ಯಾರಿಗೆ ಗೊತ್ತು, ಅವನೇನ್ ಗೊತ್ತೋ ಅವನು ಬರಿತಾ ಹೋದ. ಇವಳಿಗೆ ಏನ್ ಗೊತ್ತಿತ್ತು, ಇವಳು ಬರಿತಾ ಹೋದ. ಹಿಂಗಾಗಿ ಏನಂತ ಹೊಸ ಸಾಹಿತ್ಯ ಹುಟ್ಟುಕಂತು, ಅದೇ ವಚನ ಸಾಹಿತ್ಯ. ಅದಕ್ಕೆ ಕಾರಣೀಭೂತರೇ ಬಸವಣ್ಣರು. ಈ ಪಾಠ ಮುಂದುವರೆದು ನೋಡ್ರಿ. ವಚನ ಸಾಹಿತ್ಯ ಬೇಡಪ್ಪ, ಈಗ ನಾನು ಹೇಳ್ತಾ ಹೋಗ್ತೀನಿ. ಅಲ್ಲೇನೋ ವಚನ ಸಾಹಿತ್ಯ ಕ್ಲಿಕ್ ಆಯ್ತು. ನಾವು ನೀವು ಆಡೋ ಮಾತೆ ಸಾಹಿತ್ಯ ಆಯ್ತು. ವಚನ ಸಾಹಿತ್ಯ ಅಷ್ಟೇ ಆಗಲಿಲ್ಲ, ತಾನು ಕಂಡ, ನಾನು ನೋಡಿದ ಅನುಭವಗಳಲ್ಲಿ. ಉದಾಹರಣೆಗೆ ಯಾವ್ದಾರ ಒಂದು ವಚನ ಹೇಳ್ತಾನೆ, ಯಾರು ಹೇಳ್ತೀವಿ? ಗುಡ್, ಕಮ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ಬಸವಣ್ಣನೇ ಪರಮ ಬಂಧು ಎನಗೆ. ಎಷ್ಟು ಚೆನ್ನಾಗಿ ಹೇಳಿದೆ. ಅದೇ ಕ್ಲಾಸ್ ನಿನಗೆ ಯಾವ ವಚನ ಬರೋದು? ಮತ್ತೆ ನೀನು ಒಂದು ಹೇಳು. ಊಟ ತಿಂಡಿ ಮಾಡಿ ನೀವು ನೋಡಿ, ಅವನು ಎಷ್ಟು ರಾಗ ಹೇಳಿ. ಕಮಾನ್ ಬರೋ. ಕಮಾನ್ ಹೇಳಪ್ಪ. ಒನ್ಸ್ ಅಗೇನ್. ಇದನ್ನ ನೀ ಹೆಣ್ಮಕ್ಳ ಕಡೆಯಿಂದ ಯಾರು ಹೇಳು? ಕಲಬೇಡ ಕಲಬೇಡ, ಹುಸಿಯ ನುಡಿಯಲು ಬೇಡ, ಮಣಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣಿಸಬೇಡ, ಎದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ,
ಇಲ್ಲಿ ನಮ್ಮ ಕೂಡ ನಾವು ದೇವರ ಹೆಸರು ಮಕ್ಕಳೇ ಇದನ್ನ ಗಟ್ಕೊಳ್ಬೇಕಾ? ಇದನ್ನ ಬಿಡಿಸಿ ಬಿಡಿಸಿ ಹೇಳ್ಕೊಡ್ಬೇಕಾ? ಯಾಕಿಲ್ಲ? ಯಾಕಿಲ್ಲ ಸರ್? ಅದು ನಮ್ಮ ಮಾತು ಸರ್, ನಮ್ಮ ಮಾತು ಸರ್ ಅದು. ಈಗ ನೀವು ಅರ್ಥ ಮಾಡ್ಕೊಳ್ಳಿ, 10ನೇ ಶತಮಾನದಿಂದ 11ನೇ ಶತಮಾನ ಕನ್ನಡ ಭಾಷೆ ಏನಾದ್ರು ವೆರಿ ಗುಡ್. ಅದುವರೆಗೂ ಕಬ್ಬಿಣದ ಕಡಲೆ ಸಾಹಿತ್ಯ, ಅಲ್ಲ 11ನೇ ಶತಮಾನಕ್ಕೆ ಆಡೋ ಮಾತೇ ಸಾಹಿತ್ಯ. ಅದು ಏನಾಯ್ತು? ಜನಪ್ರಿಯವಾಯ್ತಾ ಹೋಯ್ತು, ಜನಪರವಾಯ್ತಾ ಹೋಯ್ತು, ಎಲ್ಲರಿಗೂ ಇಷ್ಟ ಆಯ್ತು ಅಂತ ವೆರಿ ಗುಡ್. ಜನಸಾಮಾನ್ಯರಿಗೆ ಇಷ್ಟ ಆಯ್ತು. ಇಂಥ ವಾತಾವರಣದಲ್ಲಿ ಸಾಹಿತ್ಯ ಬೆಳೀತೋ ಬೆಳೆಯುತ್ತೆ? ಯಾಕೆಂದ್ರೆ ನಾನು ಗಟ್ ಮಾಡ್ಕೊಂಡು ನನಗೆ ಹೇಳೇ ಇಲ್ಲ. ಅವ್ ಏನ್ ಕಲ್ತಿದ್ದ ಅದನ್ನೇ ಹೇಳಿದ್ರು, ಬಿಟ್ಟಿರ್ ತಲೆಗೊಂದೊಂದು ವಚನ ಹೇಳ್ತಿರ್ಲಿಲ್ಲ. ಯಾಕೆ? ಸಾರಿ, ಪರಿಸರವೇ ಹಂಗಿದೆ ಸರ್, ನಮ್ಮ ಬಾಯಿ ಬಂದು. ಹಾಗಾದ್ರೆ ಇಂಥ ಪರಿಸರದಲ್ಲಿ ಬುದ್ಧಿ ಬೆಳೆಯುತ್ತೋ ಬೆಳೆಯುತ್ತೆ? ಭಾಷೆ ಬೆಳೆಯುತ್ತಾ? ಭಾಷೆ ಹೆಂಗ್ ಬೆಳೀತದೆ ಗೊತ್ತಾ? ಅದಕ್ಕೆ ವಚನ ಸಾಹಿತ್ಯವನ್ನ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಭಾಷೆ ಕೊಟ್ಟಂತ ಮಹತ್ವದ ಕಾಣಿಕೆ ಅಂತ ಹೇಳುದು. ಜನ ಆಂದೋಲನ, ಅದು ಭಾಷೆಯಲ್ಲೇ ಒಂದು ಕ್ರಾಂತಿಕಾರಿಕ ಬದಲಾವಣೆ. ಇದನ್ನ ಮುಂದುವರಿಸ್ಕೊಂಡು ಹೋದಂತವ್ರು ಯಾರು? ದಾಸ ಸಾಹಿತ್ಯ. ದಾಸ ಸಾಹಿತ್ಯ ಗೊತ್ತಾ? ದಾಸ ಪುರಂದರದಾಸರು ಈ ಭಾಷೆಯನ್ನ, ಆ ಭಾಷೆಯ ತೇರನ್ನ ಮುಂದೆ ಕೆಳಕೊಂಡಂತವ್ರು ಅವರು. ಆಗ ಭಾಷೆ ಬೆಳೀತಾ ಬೆಳೀಲಿ. ಈಗ ಅರ್ಥ ಆಗ್ತಿದ್ಯಾ? ನಮ್ಮ ಭಾಷೆ ಉಟ್ಕೊಂಡಿದ್ದೆ ಹಿಂಗೆ. ಆ ಭಾಷೆನ ಸಾಕಿ ಸಲುದವ್ರು ಯಾರು? ಕಾನ್ವೆಂಟಿಗೆ ಕಳಿಸ್ತಾರೆ ಯಾರು? ಸ್ಕೂಲಿಗೆ ಕಳಿಸ್ತಾರೆ ಯಾರು? ಮಗು ಹೇಗೆ ಉಟ್ಕೊಳ್ತು ಆ ಮಗುಗೆ ಯೂನಿಫಾರ್ಮ್ ಆಗ್ತಾರೆ ಯಾರು? ತಿಂಡಿ ತಿನ್ನಿಸ್ತಾರೆ ಯಾರು? ಆ ಮಗುನ ಶಾಲೆ ಬಿಟ್ಟವ್ರೆ. ಅದು ನೋಡಿ ನಮ್ಮ ಭಾಷೆ ಎಲ್ಲಿ ಉಟ್ಕೊಂತು? ಪೋಸ್ಟ್ನೆ ಕೊಟ್ಟವ್ರೆ ಯಾರು? ಆ ಪೋಸ್ಟ್ ಅಂದ್ರೆ ಪ್ರೌಢಾವಸ್ಥೆ ಬಂದಾಗ ಮಗುನ ಬೆಳೆಸ್ತವ್ರೆ. ಅರ್ಥ ಆಯ್ತಾ? ದೊಡ್ಡ ತಿರುವು ಯಾವುದು? ವಚನ ಸಾಹಿತ್ಯ. ಅರ್ಥ ಆಯ್ತಾ? ನಮ್ಮ ಭಾಷೆಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗೆ ಕಾರಣ ಯಾವುದು? ಆ ತೀರನ್ನ ಮುಂದೆ ಕೆಳದವನು ಯಾರು? ಅರ್ಥ ಆಯ್ತಾ? ಈ ನಡುವೆಲ್ಲಿ ಒಂದು ಒಳ್ಳೆ ವಿಮರ್ಶೆ ಯಾವ್ದಪ್ಪ ಅಂದ್ರೆ ನಯಸೇನ. ಏನ್ ವಿಮರ್ಶೆ ಮಾಡಿದವ? ನಿನಗೆ ಬರೆಯೋ ಆಸೆ ಇದೆಯಾ ಸಂಸ್ಕೃತ ಇಲ್ಲ ಕನ್ನಡ? ಅವೆಲ್ಲನ್ನ ಅದೇನ್ ಕಾಣುತ್ತೆ? ಇದೊಂದು ಚೂರು ನೋಡ್ಕೊಂಡು ನಾವು ಪಾಠ ಈ ಪಾಠ ಅರ್ಥ ಇದೆಯಾ? ಖುಷಿ ಆಯ್ತು. ಒಳ್ಳೆ ವಚನ ಹೇಳಿದ್ವಿ. ತಮ್ಮ ತಮ್ಮ ಅನುಭವ ಸಾರವನ್ನ ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ನಿಮ್ಗೆ ಯಾವ್ದೋ ಒಂದು ಕ್ಲಾಸ್ ಇಷ್ಟ ಐತೆ ಅಂದ್ರೆ ಅದು ನೀವು ಎಲ್ಲೋದ್ರು ಮರೆಯಲ್ಲ, ಅದು ನೆನ್ಪಿಟ್ಟಿರ್ತೀವಿ. ಯಾಕಂದ್ರೆ ಹೃದಯ ಮುಟ್ಟಿರುತ್ತೆ. ಈಗ ಕನ್ನಡ ಭಾಷೆ ಹದಗೊಂಡುದರಿಂದ ಕಲ್ಟಿವೇಟ್ ಖುಷಿ ಒಳ್ಳೆ ಹದ ಬಂತು. ಗುರ್ತಲ್ಲಿ ಯಾರು ವಿಜ್ಞಾನ ಗುರ್ತಲ್ಲಿ ಯಾರು ದೊಡ್ಡ ದೊಡ್ಡ ವ್ಯಾಪಾರಸ್ಥ ಸಮಾಜದ ಸಾಕಷ್ಟು ಕಷ್ಟ ನೋವುಗಳಿಗೆ ಒಡ್ಕೊಂಡ್ಮೇಲೆ ಅವನೊಂದು ಒಳ್ಳೆ ಒಂದು ಕಪ್ಪು ಆಗ್ತಾ ಹೋಗ್ತಾನಲ್ವಾ? ಹಾಗೆ ನಮ್ಮ ಭಾಷೆ ಆ ಕಲಿಕೆ ಈ ಕಡೆಗೆ ಒದ್ದಾಡಿ ಬರೀ ಏನಾಯ್ತು? ಅದರದೇ ಆಗಿರ್ತಕ್ಕಂಥ ಸಂಪತ್ತನ್ನ ಬೆಳೆಸ್ಕಂತ ಎಮ್ಮರವಾಗಿ ಅದು ನೋಡಿದಂತ ಮಹಾಲಿಂಗ ರಂಗ ಅಂತಕ್ಕಂಥ ಒಳ್ಳೆ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಸುಲಿದ ಬಾಳೆಯ ಹಣ್ಣಿನಂತೆ. ನಾವು ಪ್ರತಿ ಮಂಗಳವಾರ ಶುಕ್ರವಾರದಲ್ಲಿ ಬಾಳೆಹಣ್ಣು ಸುಳ್ಕೊಂಡು ತಿನ್ನೋಕೆ ಅದೇ ಸ್ಮೂತ್ ತುಂಬಾ ಚೆನ್ನಾಗಿ ಪಾಪ ಸುಳ್ಳು ಕೊಟ್ರೆ ಹೆಂಗಿರುತ್ತೆ? ಹಂಗಿದೆ ನಮ್ಮ ಭಾಷೆ. ಸಿಗಲು ತೆಗೆದ ಕಬ್ಬಿನಂತೆ ಅಲ್ಲಲ್ಲಿ ತಿಕ್ಕಂಡು ತಿನ್ನೋ ಸ್ವಲ್ಪ ತ್ರಾಸು. ಅದನ್ನೆಲ್ಲ ನೀಟಾಗಿ
ಹಂಗಾಗಿದೆ ನಮ್ಮ ಭಾಷೆ. ಉಷ್ಣ ಹರಿದ ಹಾಲಿನಂತೆ ಪರ್ವತವಾಗಿ ಕಾಸು ಕೊಟ್ಟಂತ ಹಾಲು, ಸುಲಭವು ರುಚಿ ಉಳ್ಳದ್ದು ಆಗಿದೆ ಎಂದು ಕವಿ ಮಹಾಲಿಂಗರಂಗ ಉದ್ಘೋಷಿಸುವುದು. ಹೆಮ್ಮೆ ಅಂತ ಹೇಳ್ಬೋದು. ಅಲ್ಲಿಗೆ ನಾಳೆ ಬರ್ಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಯಾವ್ಯಾವ ಅಂದ್ರೆ, ವ್ಯವಹಾರಿಕ ಮತ್ತು ಕ್ರಾಂತಿಯ ಭಾಷೆಯ ಲಕ್ಷಣಗಳೇನು, 2-3 ವಾಕ್ಯಗಳು. ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು. 4ನೇ ಪ್ರಶ್ನೆ ಈಗಲೂ, ಕನ್ನಡ ಭಾಷೆ ಹದಗೊಂಡ ಬಗೆ ಹೇಗೆ. ಇವತ್ತಿನ ಪಾಠ ಈ 4 ಪ್ರಶ್ನೆಗಳಿಗೆ ಉತ್ತರವಿರಲಿ. ಅರ್ಥ ಆಯ್ತಾ? ಹಾಗಾದ್ರೆ ನಾವು ಇವತ್ತಿನ ತರಗತಿಯಲ್ಲಿ ಭಾಷೆ ಹುಟ್ಟಿದ್ದು, ಬೆಳೆದಿದ್ದು, ಅದು ಸಿಕ್ಕಿದಂತಹ ಪೋಷಣೆ, ಅದರಲ್ಲೂ ಒಳ್ಳೆ ವಾತಾವರಣವನ್ನ ಸೃಷ್ಟಿ ಮಾಡಿಕೊಟ್ಟಂತ ವಚನ ಸಾಹಿತ್ಯ, ಇದ್ರ ಬಗ್ಗೆ ನಾವು ತಿಳ್ಕೊಂಡಲ್ವಾ? ಆಯ್ತು, ನಾಳೆ ಮನೆ ಕೆಲಸ ಮಾಡ್ಕೊಂಡು